ನಮಸ್ಕಾರ ಸ್ನೇಹಿತರೆ. ಇಂಗ್ಲಿಷ್ ಸಿನಿಮಾ ಅಂದ್ರೆ ನಮಗೆ ನೆನಪಿಗೆ ಬರೋದು ಹಾಲಿವುಡ್. ಆದ್ರೆ ಈಗ ಅಂತ ಹಾಲಿವುಡ್ಗೆ ಬೆಂಕಿ ಬಿದ್ದುಬಿಟ್ಟಿದೆ. ಅಮೆರಿಕದ ಹಾಲಿವುಡ್ ಬೆಟ್ಟಕ್ಕೇನೆ ಕಾಡ್ಗಿಚ್ಚು ಹತ್ಕೊಂಡಿದೆ. ಇಡೀ ಇಂಗ್ಲಿಷ್ ಚಿತ್ರರಂಗ ಅಲ್ಲೋಲ ಕಲ್ಲೋಲ ಆಗಿದೆ. ಸುಪ್ರಸಿದ್ಧ ಸೆಲೆಬ್ರಿಟಿಗಳ ಮನೆಗಳೆಲ್ಲ ಬೆಂಕಿಗೆ ಸುಟ್ಟು ಭಸ್ಮ ಆಗಿವೆ. ಸಾವಿರಾರು ಎಕರೆ ಬೆಂಕಿಗೆ ಆಹುತಿಯಾಗಿದೆ. ಲಕ್ಸುರಿ ಕಾರ್ಸ್ ಎಲ್ಲ ಬೂದಿಯಾಗಿ ಹೋಗಿದೆ, ಸುಟ್ಟು ಹೋಗ್ಬಿಟ್ಟಿದೆ. 2 ದಿನಕ್ಕೆ $50 ಬಿಲಿಯನ್ ಮೌಲ್ಯದ ಆಸ್ತಿ ಸುಟ್ಟು ಭಸ್ಮ ಆಗಿದೆ. 8,500 ಕೋಟಿ ರೂಪಾಯಿ. $1 ಬಿಲಿಯನ್ ಅಂದರೆ 8,500 ಕೋಟಿ ರೂಪಾಯಿ. ಆ ರೀತಿ $50 ಬಿಲಿಯನ್ ಮೌಲ್ಯದ ಆಸ್ತಿ ಸುಟ್ಟು ಹೋಗಿದೆ. ಹಾಲಿವುಡ್ ಸ್ಟಾರ್ಸ್ ಜೀವ ಉಳಿಸ್ಕೊಳ್ಳೋಕೆ ನಟ ನಟಿಯರು ಓಡ್ ಹೋಗ್ತಿದ್ದಾರೆ, ಪಲಾಯನ ಮಾಡ್ತಿದ್ದಾರೆ. 1 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅಮೆರಿಕದ ಇತಿಹಾಸದಲ್ಲೇ ಅತಿ ದೊಡ್ಡ ಅಗ್ನಿ ದುರಂತ ಅಂತ ಕರೆಯಲಾಗ್ತಿದೆ. ಹಾಗಿದ್ರೆ ಈ ಘಟನೆಗೆ ಕಾರಣ ಏನು? ಬೆಂಕಿ ಹೆಂಗ್ ಹತ್ಕೊಳ್ತು? ಅಷ್ಟಕ್ಕೂ ಈ ಹಾಲಿವುಡ್ ಅಂದ್ರೆ ಏನು? ಭತ್ತ ಗೋಧಿ ಬೆಳೀತಾ ಇದ್ದ ಜಾಗ ವಿಶ್ವದ ಸಿನಿ ಕ್ಯಾಪಿಟಲ್ ಆಗಿದೆ ಹೇಗೆ? ಇದರಲ್ಲಿ ಬಲ್ಬ್ ಕಂಡು ಹಿಡಿದ ಥಾಮಸ್ ಆಲ್ವಾ ಎಡಿಸನ್ನ ಪಾತ್ರ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಲಿವುಡ್ ಅಂದ ತಕ್ಷಣ ನಾವೆಲ್ಲ ಬಾಲಿವುಡ್, ಸ್ಯಾಂಡಲ್ವುಡ್ ತರ ಇಂಗ್ಲಿಷ್ ಸಿನಿಮಾ ರಂಗ ಅಂತಷ್ಟೇ ಅನ್ಕೊಳ್ತೀವಿ. ಆದ್ರೆ ಸ್ನೇಹಿತರೆ, ಹಾಲಿವುಡ್ ಕೇವಲ ಚಿತ್ರರಂಗದ ಹೆಸರಲ್ಲ, ಇದು ಅಮೆರಿಕದಲ್ಲಿರೋ ಒಂದು ಪ್ರದೇಶ. ಕ್ಯಾಲಿಫೋರ್ನಿಯಾದ ರಾಜಧಾನಿ ಲಾಸ್ ಏಂಜಲೀಸ್ ಇದೆಯಲ್ಲ, ಅದರ ಪಕ್ಕದಲ್ಲಿರೋ ಜಾಗ ಹಾಲಿವುಡ್ ಬೆಟ್ಟದ ತಪ್ಪಲಲ್ಲಿದೆ. ಈ ಜಾಗ ಅಮೆರಿಕದ ಚಿತ್ರರಂಗಕ್ಕೆ ಕೇಂದ್ರ ಸ್ಥಾನವಾಗಿರೋದ್ರಿಂದ ಇಂಗ್ಲಿಷ್ ಸಿನಿಮಾ ಇಂಡಸ್ಟ್ರಿಗೂ ಹಾಲಿವುಡ್ ಅನ್ನೋ ಹೆಸರು ಬಂದಿದೆ. ಇದು ಹೇಗೆ ಬಂತು, ಅದರ ಹಿಸ್ಟ್ರಿ ಏನು, ಹಾಲಿವುಡ್ನ ರೋಚಕ ಕಥೆ ಏನದೆಲ್ಲ ಆಮೇಲೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಹಾಲಿವುಡ್ ಬೆಟ್ಟಕ್ಕೆ ಭಾರಿ ಬೆಂಕಿ ಬಿದ್ದು ಅನಾಹುತ ಉಂಟಾಗ್ತಿದೆಯಲ್ಲ, ಅದ್ರ ಬಗ್ಗೆ ನೋಡೋಣ. ಹೊತ್ತಿದ ಕಾಡ್ಗಿಚ್ಚು, ಹಾಲಿವುಡ್ ತತ್ತರ, 1,000 ಮನೆ ಭಸ್ಮ. ಕ್ಯಾಲಿಫೋರ್ನಿಯಾ ಅತ್ಯಂತ ಹೆಚ್ಚು ನಗರೀಕರಣಗೊಂಡಿರೋ ರಾಜ್ಯ. ಆದರೂ ಇಲ್ಲಿ ಅಪಾರ ಪ್ರಮಾಣದ ಕುರುಚಲು ಅರಣ್ಯ ಪ್ರದೇಶ ಇದೆ. ಕಳೆದ 2 ವರ್ಷ ಚಳಿಗಾಲದಲ್ಲೂ ಮಳೆಯಾಗಿತ್ತು. ಹೀಗಾಗಿ ದೊಡ್ಡ ಪ್ರಮಾಣದ ಹುಲ್ಲು ಪೊದೆಗಳು ಬೆಳ್ಕೊಂಡಿದ್ವು. ಅದರಲ್ಲೂ ಲಾಸ್ ಏಂಜಲೀಸ್, ಹಾಲಿವುಡ್ ಇರೋ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಭಾರಿ ಹುಲ್ಲುಗಾವಲು ಸೃಷ್ಟಿಯಾಗಿತ್ತು. ಆದರೆ ಈ ಸಲ ಹನಿ ಮಳೆನೂ ಬಿದ್ದಿಲ್ಲ. ಚಳಿಗಾಲದ ತುಂಬಾ ಬರೀ ಒಣ ಹವೆ ಇತ್ತು. ನಾಸಾ ಮಾಹಿತಿ ಪ್ರಕಾರ 71 ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಮಳೆ ಬಿದ್ದು ಅತ್ಯಂತ ಒಣ ವಾತಾವರಣ ಸೃಷ್ಟಿಯಾಗಿತ್ತು. ಹೀಗಾಗಿ ಆ ಹುಲ್ಲುಗಾವಲೆಲ್ಲ ಒಣಗಿ ಇಡೀ ದಕ್ಷಿಣ ಕ್ಯಾಲಿಫೋರ್ನಿಯಾನೇ ಒಂಥರ ಒಣ ಹುಲ್ಲಿನ ಬಣವೆ ಅಥವಾ ಮೆದೆ ರೀತಿ ಆಗೋಗಿತ್ತು. ಸಾಲದು ಅಂತ ಇದೇ ಟೈಮ್ನಲ್ಲಿ ಸ್ಯಾಂಟಾ ಆನಾ ಅನ್ನೋ ಭಾರಿ ಒಣ ಮಾರುತಗಳು ಕೂಡ ಇದ್ದಿದ್ವು. ಮಂಗಳವಾರ ಇದ್ದಕ್ಕಿದ್ದಂತೆ ವಿದ್ಯುತ್ ತಂತಿಗಳ ಕಿಡಿಯಿಂದ ಬೆಂಕಿ ಹತ್ಕೊಳ್ಳೋಕೆ ಶುರುವಾಯಿತು. ಲಾಸ್ ಏಂಜಲೀಸ್ ಸುತ್ತಮುತ್ತ ಪ್ಯಾಲಿಸೈಡ್, ಈಟನ್, ಹರ್ಸ್ಟ್, ಲಿಡಿಯಾ, ಸನ್ಸೆಟ್ ಈ ಎಲ್ಲ ಪ್ರದೇಶ ಇದೆ. ಎಲ್ಲ ಕಡೆ ಭಾರಿ ಕಾಡ್ಗಿಚ್ಚು ಶುರುವಾಗಿದೆ. ಸುಮಾರು 30,000 ಎಕರೆ ಜಾಗ ಕಾಡ್ಗಿಚ್ಚಿಗೆ ಆಹುತಿಯಾಗಿದೆ. ಕನಿಷ್ಠ 5 ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಮನೆ, ಬಿಸ್ನೆಸ್ ಕಾಂಪ್ಲೆಕ್ಸ್ ಸೇರಿ 3,000ಕ್ಕೂ ಅಧಿಕ ಬಿಲ್ಡಿಂಗ್ ಭಸ್ಮ ಆಗಿವೆ. ಹಾಲಿವುಡ್ ಹಿಲ್ಸ್ಗೂ ಬೆಂಕಿ ಹರಡಿದೆ. ಸನ್ಸೆಟ್ಗೂ ಕಾಡ್ಗಿಚ್ಚು ಕಾಲಿಡುತ್ತಿದೆ. ಪ್ಯಾರಿಸ್ ಹಿಲ್ಟನ್, ಬೆಲ್ಲಿ ಕ್ರಿಸ್ಟಲ್, ಜೆಮಿ ಲೀ ಕರ್ಟಿಸ್, ಜೇಮ್ಸ್ ವುಡ್, ಮಾರ್ಕ್ ಹ್ಯಾಮಿಲ್ ಮನೆಗಳು ಸುಟ್ಟು ಕರಕಲಾಗಿವೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಪ್ಯಾಕೇಜ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಕೇವಲ 31,500 ರೂಪಾಯಿಗೆ ಈ ಪ್ಯಾಕೇಜ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಎಲ್ಲ ರೀತಿ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸೇರಿ 31,500 ರೂಪಾಯಿ. ಹೊರಡೋ ದಿನ 11 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಗಾಸಿಪ್ ಗರ್ಲ್ ಖ್ಯಾತಿಯ ಲಿಟೋನ್ ಮೀಸ್ಟರ್ ಮತ್ತು ಆಡಮ್ ಬ್ರಾಡಿ ಅವರ 55 ಕೋಟಿಯ ಮನೆ ಕಣ್ಮುಂದೆನೆ ಸುಟ್ಟು ಹೋಗಿದೆ. ಹಾಲಿವುಡ್ ನಟ ನಟಿಯರು ಜೀವ ಉಳಿಸ್ಕೊಳ್ಳೋಕೆ ಪರಾರಿಯಾಗ್ತಿದ್ದಾರೆ ಹಾಲಿವುಡ್ ಬಿಟ್ಟು. ಡಾಲ್ಬಿ ಥಿಯೇಟರ್ ಬೆಟ್ಟದ ಮೇಲೆ ಹಾಕಿರೋ ಹಾಲಿವುಡ್ ಚಿಹ್ನೆಗೂ ಬೆಂಕಿ ತಗುಲೋ ಸಾಧ್ಯತೆ ಇದೆ. ವಾರ್ನರ್ ಬ್ರದರ್ಸ್, ವಾಲ್ಟ್ ಡಿಸ್ನಿ ಸ್ಟುಡಿಯೋಸ್, ಯೂನಿವರ್ಸಲ್ ಪಿಕ್ಚರ್ಸ್, ಸೋನಿ ಪಿಕ್ಚರ್ಸ್, 20th ಸೆಂಚುರಿ ಫಾಕ್ಸ್ ಸ್ಟುಡಿಯೋಸ್ ಕೂಡ ಅಪಾಯದ ಅಂಚಿನಲ್ಲಿವೆ. ಹಾಲಿವುಡ್ ಫಿಲ್ಮ್ ಪ್ರೊಡಕ್ಷನ್ ಕೆಲಸಗಳನ್ನೆಲ್ಲ ನಿಲ್ಲಿಸಲಾಗಿದೆ. ಮಾರ್ಚ್ 2ನೇ ತಾರೀಕು ನಡೀತಾ ಇದ್ದ ಆಸ್ಕರ್ ಅವಾರ್ಡ್ ಫಂಕ್ಷನ್ ಅನ್ನು ಕೂಡ ಮುಂದೂಡಲಾಗಿದೆ. 1.3 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಗಾಳಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಅಮೆರಿಕದಾದ್ಯಂತ ಇರೋ 7,500 ಫೈರ್ ಫೈಟರ್ಸ್ ಅನ್ನ ಕಳಿಸಲಾಗ್ತಾ ಇದೆ. ನಿವೃತ್ತ ಫೈರ್ ಫೈಟರ್ಸ್ಗೂ ಬನ್ನಿ ಸ್ವಲ್ಪ ಕೆಲಸ ಮಾಡಿ ಅಂತ ಕರೆಯಲಾಗ್ತಾ ಇದೆ, ಹೆಲ್ಪ್ ಮಾಡಿ ಅಂತ. 1,162 ಫೈರ್ ಎಂಜಿನ್, 23 ವಾಟರ್ ಸಪ್ಲೈಯರ್ಸ್, 6 ಏರ್ ಟ್ಯಾಂಕರ್ಸ್, 31 ಹೆಲಿಕಾಪ್ಟರ್, 53 ಬುಲ್ಡೋಸರ್ಗಳನ್ನ ಬಳಸಲಾಗ್ತಾ ಇದೆ. ಕರೆಂಟ್, ಮೊಬೈಲ್ ನೆಟ್ವರ್ಕ್ ಎಲ್ಲ ಬಂದಾಗಿದೆ. ಸ್ಟಾರ್ಲಿಂಕ್ ಮಾತ್ರ ಕೆಲಸ ಮಾಡ್ತಿದೆ. ನೀರಿನ ಅಭಾವದಿಂದಾಗಿ ಪ್ಯಾಸಿಫಿಕ್ ಸಮುದ್ರದಿಂದ ನೀರನ್ನ ಹೊತ್ಕೊಂಡ್ ಬರಲಾಗ್ತಾ ಇದೆ. ಬೈಡೆನ್ ಇಟಲಿ ಪ್ರವಾಸ ರದ್ದು ಮಾಡಿದ್ದಾರೆ. ಈ ಬೆಂಕಿಯ ತೀವ್ರತೆ ಆ ಲೆವೆಲ್ಗಿದೆ. ಸ್ನೇಹಿತರೆ, ಇದರ ಹಿಸ್ಟ್ರಿ ಏನು? ಹಾಗಾದ್ರೆ ಹಾಲಿವುಡ್ ಹಿಸ್ಟ್ರಿ ಏನು? ಈ ಜಾಗ ಮುಂಚೆ ಹೇಗಿತ್ತು? ಸಿನಿಮಾ ಇಂಡಸ್ಟ್ರಿಯ ಕ್ಯಾಪಿಟಲ್ ಆಗಿದೆ ಹೇಗೆ?
ಮೊದಲು ಈ ಜಾಗ ಕೃಷಿ ಮಾಡಲಾಗ್ತಿದ್ದಂಥ ಜಾಗ. ಫಲವತ್ತಾದ ಮಣ್ಣು, ಬಿಸಿಲೆಲ್ಲ ಚೆನ್ನಾಗಿರ್ತಾ ಇತ್ತು. ಬಾರ್ಲಿ, ಗೋಧಿ, ಭತ್ತ ಬೆಳೆಯಲಾಗ್ತಾ ಇತ್ತು. ಆಮೇಲೆ 1886ರಲ್ಲಿ H.G. ವೇಟ್ಲಿ ಅನ್ನೋರು, ಇವರೊಬ್ಬ ರಿಯಲ್ ಎಸ್ಟೇಟ್ ವ್ಯಾಪಾರಿ, ಜಾಗ ತಗೊಂಡ್ರಿಲ್ಲಿ. ಹಾಲಿ ಅಂದರೆ ಒಳ್ಳೆ ಜಾಗ ಆಗಲಿ ಅಂತ ಹಾಲಿವುಡ್ ಅಂತ ಹೆಸರಿಟ್ರು. ಆ ಟೈಮ್ನಲ್ಲೇ ಥಾಮಸ್ ಆಲ್ವಾ ಎಡಿಸನ್ ಮೋಷನ್ ಪಿಕ್ಚರ್ ಕ್ಯಾಮ್ರಾಗಳ ಪೇಟೆಂಟ್ ಅವ್ರು ಹಿಡ್ಕೊಂಡಿದ್ರು. ಅಂದರೆ ಅದನ್ನು ಯೂಸ್ ಮಾಡಿದವರು, ಮೂವಿ ಮಾಡಿದವರೆಲ್ಲ ಒಂದು ರೀತಿ ಇವರಿಗೆ ಅದರ ಫೀಸ್ ಕೊಡಬೇಕಾಗಿತ್ತು, ರಾಯಲ್ಟಿ ಕೊಡಬೇಕಾಗಿತ್ತು. ಆ ರೀತಿ ಒಂದು ಸಿಸ್ಟಮ್ ಇತ್ತು. ಜೊತೆಗೆ ನಾವೀಗ ಹಾಲಿವುಡ್ಗೆ ಬರೋಣ. ಹಾಲಿವುಡ್ ನಿಧಾನಕ್ಕೆ ರೆಸಿಡೆನ್ಷಿಯಲ್ ಏರಿಯಾ ಆಗುತ್ತೆ. ಮೊದಲಿಗೆ 1910ರ ದಶಕದಲ್ಲಿ ಫಿಲ್ಮ್ ಇಂಡಸ್ಟ್ರಿ ಆಗಮನ ನಿಧಾನಕ್ಕೆ ಶುರುವಾಗುತ್ತೆ. ಯಾಕೆ ಅಂದರೆ ನ್ಯೂ ಜೆರ್ಸಿಯಲ್ಲಿ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ವು. ಅಲ್ಲಿ ಯಾರೇ ಸಿನಿಮಾ ಮಾಡಿದ್ರು ಕೂಡ ಕೇಸ್ ಹಾಕ್ತಾಯಿದ್ರು ಥಾಮಸ್ ಆಲ್ವಾ ಎಡಿಸನ್, ನನಗೆ ದುಡ್ಡು ಕೊಡಬೇಕು ಅಂತ, ಕ್ಯಾಮ್ರಾದ್ದು ಪೇಟೆಂಟ್ ನನ್ನ ಹತ್ರ ಇದೆ ಅಂತ. ಹೀಗಾಗಿ ಎಡಿಸನ್ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಸಿನಿಮಾ ಸಂಸ್ಥೆಗಳು ಲಾಸ್ ಏಂಜಲೀಸ್ನ ಹಾಲಿವುಡ್ಗೆ ಬಂದು ಸೇರ್ಕೊಳ್ಳೋಕೆ ಶುರು ಮಾಡಿದ್ರು. 1910ರಲ್ಲಿ ಮೊದಲ ಸಿನಿಮಾ ಬಂತು, ಇಲ್ಲಿ ಮೂಕಿ ಚಿತ್ರ ಬಂತು. 1911ರಲ್ಲಿ ನೆಸ್ಟಸ್ ಸ್ಟುಡಿಯೋಸ್ ಮೊದಲ ಸ್ಟುಡಿಯೋ ನಿರ್ಮಾಣ ಮಾಡಿತು. ಬಿಸಿಲಿನ ವಾತಾವರಣ, ವರ್ಷ ಪೂರ್ತಿ ಶೂಟಿಂಗ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು ಇಲ್ಲಿಗೆ. ಹಾಗೂ ಬೆಟ್ಟ, ಕಾಡು, ನದಿ, ಜಲಪಾತ, ರಸ್ತೆ, ಈ ರೀತಿ ವಿಭಿನ್ನ ಲ್ಯಾಂಡ್ಸ್ಕೇಪ್ ಎಲ್ಲ ಹತ್ತಿರದಲ್ಲೇ ಎಲ್ಲ ಕಡೆ ಸುತ್ತಮುತ್ತ ಇತ್ತು. ಹಾಗಾಗಿ ಅಡ್ವಾಂಟೇಜ್ ಸಿಕ್ತು ಹಾಲಿವುಡ್ನವರಿಗೆ. ಬೇರೆ ಬೇರೆ ಥರ ಸಿನಾರಿಯೋ ಬೇಕಂದರೆ ಅವರಿಗೆ ಲ್ಯಾಂಡ್ಸ್ಕೇಪ್ಗಳು ಸಿಗ್ತಾ ಇದ್ವು. 20ರ ದಶಕದಲ್ಲಿ ಪ್ಯಾರಾಮೌಂಟ್, ಯೂನಿವರ್ಸಲ್ ಮತ್ತು ವಾರ್ನರ್ ಬ್ರದರ್ಸ್ ಇವರು ಕೂಡ ಬಂದು ಸಿನಿಮಾ ತೆಗಿಲಿಕ್ಕೆ ಶುರು ಮಾಡಿದ್ರು. ಹೀಗೆ ನಿಧಾನಕ್ಕೆ ಈ ಇಡೀ ಪ್ರದೇಶ ಹಾಲಿವುಡ್, ಪವಿತ್ರ ಪ್ರದೇಶ ಅನ್ನೋ ಉದ್ದೇಶ ಇಟ್ಕೊಂಡು ಆ ಮನುಷ್ಯ ಇಟ್ಟಿದ್ದಂತಹ ಊರಿನ ಹೆಸರು ನಿಧಾನಕ್ಕೆ ಬರ್ತಾ ಬರ್ತಾ ಸಿನಿಮಾ ರಂಗದ ಕ್ಯಾಪಿಟಲ್ ಆಯಿತು. ಜಗತ್ತಿನ ಅತಿದೊಡ್ಡ ಪ್ರೊಡಕ್ಷನ್ ಸಂಸ್ಥೆಗಳು, ದೊಡ್ಡ ದೊಡ್ಡ ನಟರು, ನಿರ್ದೇಶಕರ ಆವಾಸ ಸ್ಥಾನ ಆಯಿತು. ಸೆಲೆಬ್ರಿಟಿಗಳ ತವರೂರಾಯಿತು. ಸಿನಿ ಸೆಲೆಬ್ರಿಟಿಗಳ ಪಾಲಿಗೆ ಅಮೆರಿಕದಲ್ಲಿ ಪವಿತ್ರ ನಗರಿ ಆಗೋಯ್ತು ಇದು. ಈಗ ಇಂತಹ ಹಾಲಿವುಡ್ಗೆ ಬೆಂಕಿ ಬಿದ್ದಿದೆ, ಎಲ್ಲ ಸುಟ್ಟು ಭಸ್ಮ ಆಗ್ತಾ ಇದೆ. ಇದ್ರ ಬಗ್ಗೆ ಕ್ವಿಕ್ಕಾಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.